ನಟ ಸುದೀಪ್ ಯುದ್ಧಕ್ಕೆ ಸಿದ್ಧ ಅಂದಿದ್ದು ಅಭಿಮಾನಿಗಳಿಗ ಅಥವಾ ದೃಶ್ಯ ಮಾಧ್ಯಮಗಳಿಗ? ಹುಬ್ಬಳ್ಳಿಯಲ್ಲಿ ನಿಂತು ಮಾತನಾಡಿದ್ರೆ ಇಡೀ ಕರ್ನಾಟಕಕ್ಕೆ ತಿಳಿಯುತ್ತೆ ಎಲ್ಲಿ ಯಾರಿಗೆ ಹೇಗೆ ತಟ್ಟಬೇಕು ಅನ್ನೋದು ಭರ್ಜರಿಯಾಗಿ ತಟ್ಟುತ್ತೆ. ಡಿಸೆಂಬರ್ 25ರಂದು ಚಿತ್ರಮಂದಿರದ ಒಳಗೆ ಮಾರ್ಕ್ ಬಿಡುಗಡೆಯಾದ್ರೆ ಹೊರಗಡೆ ಒಂದು ಪಡೆ ಯುದ್ಧಕ್ಕೆ ಸಿದ್ಧವಾಗಿ ನಿಂತಿರುತ್ತೆ. ನಾವು ಯುದ್ಧಕ್ಕೂ ಸಿದ್ಧ, ಮಾತಿಗೂ ಬದ್ಧ. ಇದು ಕನ್ನಡ ಚಿತ್ರರಂಗದ ನಟ ಸುದೀಪ್ ಡಿಸೆಂಬರ್ 20ರಂದು ಹುಬ್ಬಳ್ಳಿಯಲ್ಲಿ ನಡೆದ ಮಾರ್ಕ್ ಚಿತ್ರದ ಪ್ರೀ ರಿಲೀಸ್ ಕಾರ್ಯಕ್ರಮದಲ್ಲಿ ನೆರೆದಿದ್ದ ಸಾವಿರಾರು ಅಭಿಮಾನಿಗಳನ್ನ ಉದ್ದೇಶಿಸಿ ಮಾತನಾಡಿದ್ದು. ಈ ಜರ್ನಿಯಲ್ಲಿ 25ಕ್ಕೆ ಥಿಯೇಟರ್ ಒಂದು ಸಿನಿಮಾ ಬಿಡುಗಡೆ ಆಗುತ್ತೆ. ಆದರೆ ಹೊರಗಡೆ ಒಂದು ಪಡೆ ಯುದ್ಧಕ್ಕೆ ರೆಡಿ ಆಗ್ತಾ ಇದೆ. ಈ ವೇದಿಕೆ ಮೇಲಿಂದ ಹೇಳ್ತಾ ಇದ್ದೀನಿ, ಯುದ್ಧಕ್ಕೆ ಸಿದ್ಧ. ಯಾಕಂದ್ರೆ ನಾವು ನಮ್ಮ ಮಾತಿಗೆ ಬದ್ಧ. ಕೆಲವು ಮಾತು ಹುಬ್ಬಳ್ಳಿಗೆ ಬಂದು ಇಲ್ಲಿ ವೇದಿಕೆ ಮೇಲೆ ಮಾತಾಡಿದ್ರೆ ಇಡೀ ಕರ್ನಾಟಕಕ್ಕೆ ಎಲ್ಲಿ ತಟ್ಟಬೇಕೋ ತಟ್ಟುತ್ತೆ, ಹೇಗೆ ತಟ್ಟಬೇಕೋ ತಟ್ಟುತ್ತೆ, ಯಾವ ಭರ್ಜರಿಯಲ್ಲಿ ತಟ್ಟಬೇಕೋ ತಟ್ಟುತ್ತೆ ಅನ್ನೋ ಒಂದು ಕಾರಣಕ್ಕೆ ಕೆಲವೊಮ್ಮೆ ನನಗೆ ಅನ್ಸುತ್ತೆ ಸೈಲೆಂಟ್ ಆಗಿರೋದು ಒಳ್ಳೇದೋ ಕೆಟ್ಟದೋ ಗೊತ್ತಿಲ್ಲ. ಆದರೆ ನಿಮ್ಗಳಿಗೋಸ್ಕರ, ನನ್ನ ಸ್ನೇಹಿತರು ನೀವೆಲ್ಲ ಚೆನ್ನಾಗಿರ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾವೆಲ್ಲರೂ ಒಳ್ಳೆಯ ಹೆಸರಲ್ಲಿ ಇರಬೇಕು ಅನ್ನೋ ಒಂದೇ ಕಾರಣಕ್ಕೆ ನಾನು ಬಾಯಿ ಎಲ್ಲದನ್ನು ಮುಚ್ಕೊಂಡಿದ್ದೆ ಹೊರತು ಬಾಯಿ ಇಲ್ಲ ಅಂತಲ್ಲ. ಬಹಳಷ್ಟು ಕಲ್ಲಿನ ತೋರಾಟ ನನ್ನಿಂದ, ನನ್ನ ಸಹನೆಯಿಂದ ನಿಮ್ಗಳ ಮೇಲೆ ಬೀಳ್ತಾನೆ ಇರುತ್ತೆ. ಅದನ್ನ ತಾವು ತಡ್ಕೊಂಡು ಬರ್ತಾನೆ ಇದ್ದೀರಿ. ಈಗ ಹೇಳ್ತಾ ಇದ್ದೀನಿ, ತಡೆಯೋ ತನಕ ತಡೀರಿ, ಮಾತಾಡೋ ಟೈಮಲ್ಲಿ ಮಾತಾಡಿ. ನಟ ಸುದೀಪ್ ಅವರ ಹೊಸ ಚಿತ್ರ ಮಾರ್ಕ್ ಇದೇ ಡಿಸೆಂಬರ್ 25ಕ್ಕೆ ಬಿಡುಗಡೆಯಾಗುತ್ತಿದೆ. ಬಿಡುಗಡೆಗೂ ಮುಂಚೆಯೇ ಹಾಡುಗಳು ಹಾಗೂ ಟೀಸರ್ ಬಿಡುಗಡೆ ಮಾಡಿ ಅದನ್ನ ರಾಜ್ಯದ ವಿವಿಧ ಭಾಗಗಳಲ್ಲಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಾಗುತ್ತಿದೆ. ಹಾಗೆಯೇ ಸುದ್ದಿ ಮಾಧ್ಯಮಗಳಿಗೆ ಪ್ಯಾಕೇಜ್ ಕೊಟ್ಟು ಜಾಹೀರಾತು, ಸಂದರ್ಶನಗಳ ಮೂಲಕ ಚಿತ್ರಸುದ್ದಿಯಲ್ಲಿ ಪ್ರಚಾರದಲ್ಲಿ ಇರುವಂತೆ ನೋಡಿಕೊಳ್ಳಲಾಗುತ್ತೆ. ಚಿತ್ರದ ನಿರ್ಮಾಣಕ್ಕಿಂತ ಹೆಚ್ಚಾಗಿ ಪ್ರಮೋಷನ್ಗಾಗಿ ತಲೆ ಕೆಡಿಸಿಕೊಳ್ಳಲಾಗುತ್ತೆ. ಅದಕ್ಕಾಗಿ ಕೋಟ್ಯಂತರ ರೂಪಾಯಿಗಳನ್ನ ಸುರಿಯಲಾಗುತ್ತೆ. ಇದೆಲ್ಲವೂ ಚಿತ್ರಕ್ಕೆ ಉತ್ತಮ ಓಪನಿಂಗ್ ಸಿಗಲಿ, ಬಿಡುಗಡೆಯಾದ ತಕ್ಷಣ ಥಿಯೇಟರ್ ತುಂಬಲಿ, ಚಿತ್ರ ಸೂಪರ್ ಹಿಟ್ ಆಗಲಿ ಅನ್ನೋ ಕಾರಣಕ್ಕಾಗಿ ಮಾಡುವ ಕಸರತ್ತು. ಒಂದು ಚಿತ್ರದ ವ್ಯಾಪಾರದ ದೃಷ್ಟಿಯಿಂದ ಇದೆಲ್ಲವೂ ಈ ಕಾಲದಲ್ಲಿ ಚಾಲ್ತಿಯಲ್ಲಿ ಇರುವಂತಹ ಕ್ರಮಗಳು ಹೊಸದೇನೂ ಅಲ್ಲ. ಆದ್ರೆ ಹೊಸದು ಎಂದರೆ ನಟ ಸುದೀಪ್ ಅಭಿಮಾನಿಗಳನ್ನ ಉದ್ದೇಶಿಸಿ ಯುದ್ಧದ ಮಾತುಗಳನ್ನಾಡಿರುವುದು. ಮೌನವಾಗಿರುವುದು ಒಳ್ಳೆಯದೋ ಕೆಟ್ಟದ್ದೋ ಗೊತ್ತಿಲ್ಲ, ಆದ್ರೆ ನಿಮಗೋಸ್ಕರ ಎಲ್ಲವನ್ನ ಸಹಿಸಿಕೊಂಡು ಇದ್ದೇನೆ, ನೀವು ಸಹಿಸಿಕೊಳ್ಳುತ್ತಾ ಇದ್ದೀರಿ. ಈಗ ಹೇಳ್ತಿದ್ದೀನಿ, ಸಹಿಸಿಕೊಳ್ಳೋವರೆಗೂ ತಡೆಯಿರಿ, ಮಾತನಾಡುವ ಸಮಯಕ್ಕೆ ಮಾತನಾಡಿ ಅಂತ ಪ್ರಚೋದಿಸಿದ್ದಾರೆ. ಇದು ಒಬ್ಬ ಸ್ಟಾರ್ ನಟನಾಗಿ, ಹಿರಿಯ ತಿಳುವಳಿಕೆ ಇರುವ ವ್ಯಕ್ತಿಯಾಗಿ ಆಡುವ ಮಾತುಗಳಲ್ಲ. ಸುದೀಪ್ ರಾಜರಲ್ಲ, ಮತ್ತೊಬ್ಬ ರಾಜನ ಮೇಲೆ ದಂಡೆತ್ತಿ ಹೋಗಬೇಕಾದ ಅನಿವಾರ್ಯತೆಯು ಸೃಷ್ಟಿಯಾಗಿಲ್ಲ. ಅಷ್ಟಕ್ಕೂ ಇದು ರಾಜ ಮಹಾರಾಜರ ಕಾಲವೇ ಅಲ್ಲ. ಅವರು ಯುದ್ಧ ಮಾಡಲೇಬೇಕು ಅಂದ್ರೆ ತನ್ನ ಎದುರಾಳಿ ರಾಜನೊಂದಿಗೆ ಮುಖಾಮುಖಿಯಾಗಲಿ. ಅದಕ್ಕೆ ಕಾಲಾಳುಗಳನ್ನ ಬಲಿ ಕೊಡೋದ್ಯಾಕೆ? ಯಾರದ್ದೋ ಲಾಭಕ್ಕೆ, ಯಾರದ್ದೋ ಪ್ರತಿಷ್ಠೆಗೆ, ವೈಯಕ್ತಿಕ ದ್ವೇಷಾಸೂಯೆಗೆ ಅಭಿಮಾನಿಗಳು ಕಾಲಾಳುಗಳಾಗಿ ಕಾದಾಟಕ್ಕಿಳಿಯೋದು ಎಷ್ಟು ಸರಿ? ಪ್ರಸ್ತುತ ಕನ್ನಡ ಚಿತ್ರರಂಗದಲ್ಲಿ ಒಂದು ವಾರಕ್ಕೆ 5ರಿಂದ 9 ಚಿತ್ರಗಳು ಬಿಡುಗಡೆಯಾಗುತ್ತೆ. ಬಿಡುಗಡೆಯಾದ ಚಿತ್ರಗಳೆಲ್ಲ ನಿಲ್ಲೋದಿಲ್ಲ, ಓಡೋದು ಇಲ್ಲ, ಪ್ರೇಕ್ಷಕರ ಮನಸ್ಸಿನಲ್ಲಿ ಉಳಿಯೋದು ಇಲ್ಲ. ಅಕಸ್ಮಾತ್ ಚೆನ್ನಾಗಿದ್ರೆ ನಿಲ್ಲುತ್ತೆ, ನೋಡಿಸಿಕೊಳ್ಳುತ್ತೆ, ಇತಿಹಾಸದ ಪುಟದಲ್ಲಿ ದಾಖಲಾಗುತ್ತೆ. ಕನ್ನಡ ಚಿತ್ರರಂಗ ಆರಂಭವಾದ 1934ರಿಂದ ಹಿಡಿದು ಇಲ್ಲಿಯವರೆಗೆ ಇದೇ ರೀತಿ ಸಾವಿರಾರು ಚಿತ್ರಗಳು ಬಂದು ಹೋಗಿವೆ. ಹಾಗೆಯೇ ನಟ ನಟಿಯರು ಬಂದು ಹೋಗಿದ್ದಾರೆ. ಅವರಾರಿಗೂ ಇರದ ಅಭಿಮಾನಿಗಳು ಇವತ್ತಿನ ನಟರಿಗೆ ಇದ್ದಾರಾ? ಅಥವಾ ನಟರ ವೈಯಕ್ತಿಕ ಪ್ರತಿಷ್ಠೆ ಮುಖ್ಯವಾಗಿದೆಯಾ?
ಕನ್ನಡ ಚಿತ್ರರಂಗ ಕಂಡ ಅಪರೂಪದ ನಟರಲ್ಲಿ ಸುದೀಪ್ ಕೂಡ ಒಬ್ಬರು. 52ರ ಹರೆಯದ ಸುದೀಪ್ 1997ರಲ್ಲಿ ಚಿತ್ರರಂಗಕ್ಕೆ ಕಾಲಿಟ್ಟರು. ನಟನಾಗಿ ನೆಲೆಯೂರಿದ್ದು ಸುನಿಲ್ ಕುಮಾರ್ ದೇಸಾಯಿ ನಿರ್ದೇಶನದ ಸ್ಪರ್ಶ ಚಿತ್ರದ ಮೂಲಕ. ಇಂದು ಬಹುಬೇಡಿಕೆಯ ಬಹುಭಾಷಾ ನಟನಾಗಿ ಬೆಳೆದು ನಿಂತಿದ್ದಾರೆ. ತಮ್ಮ ಚಿತ್ರಗಳು ಮತ್ತು ಪಾತ್ರಗಳ ಮೂಲಕ ಕನ್ನಡ ಚಿತ್ರರಂಗಕ್ಕೆ ತಮ್ಮದೇ ಆದ ಕೊಡುಗೆ ಕೊಟ್ಟಿದ್ದಾರೆ. ನಟರಷ್ಟೇ ಅಲ್ಲದೆ ನಿರ್ಮಾಪಕ, ನಿರ್ದೇಶಕ, ಕತೆಗಾರ, ಚಿತ್ರಕಥೆ ರಚನೆಕಾರ, ಹಿನ್ನೆಲೆ ಗಾಯಕ, ನಿರೂಪಕರಾಗಿಯೂ ಮನೆ ಮಾತಾಗಿದ್ದಾರೆ. ವಿಭಿನ್ನ ಆಂಗಿಕಾಭಿನಯದಿಂದ ಅಪಾರ ಅಭಿಮಾನಿಗಳನ್ನ ಸಂಪಾದಿಸಿದ್ದಾರೆ. ಅವರಿಂದಲೇ ಕಿಚ್ಚ, ಅಭಿನಯ ಚಕ್ರವರ್ತಿ, ಬಾದ್ಶಾ, ಅಭಿಮಾನಿಗಳ ಅಭಿಮಾನಿಗಳು ಅನ್ನೋ ಬಿರುದನ್ನು ಪಡೆದುಕೊಂಡಿದ್ದಾರೆ. ಕನ್ನಡ ಚಿತ್ರಗಳಷ್ಟೇ ಅಲ್ಲದೆ ತಮಿಳು, ತೆಲುಗು, ಮಲಯಾಳಂ, ಹಿಂದಿ ಭಾಷೆಗಳ ಚಿತ್ರಗಳಲ್ಲೂ ನಟಿಸಿ ಶಹಬ್ಬಾಷಿಗಿರಿ ಪಡೆದುಕೊಂಡಿದ್ದಾರೆ. ಇಂತಹ ಪ್ರಬುದ್ಧ ನಟ ಸುದೀಪ್ ಕೇವಲ ಒಂದು ಚಿತ್ರದ ಪ್ರಮೋಷನ್ಗಾಗಿ ಯುದ್ಧಕ್ಕೆ ಸಿದ್ಧ ಅಂದಿರೋದು ಅದು ಅವರ ವಿರೋಧಿಗಳಿಗೆ ಕೊಟ್ಟ ಉತ್ತರ ಅಂತ ಮಾಧ್ಯಮಗಳಲ್ಲಿ ಬಿಂಬಿಸಲ್ಪಟ್ಟಿರುವುದು. ಅದು ದರ್ಶನ್ ಅಭಿಮಾನಿಗಳನ್ನ ಕೆರಳಿಸಿರುವುದು. ಹೊಸಗಾಲದ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗಿ ವಾದ ವಿವಾದ ಸೃಷ್ಟಿಸಿರುವುದು. ಪದ ಬಳಕೆ ಬಗ್ಗೆ ಜನ ಅಸಮಾಧಾನ ವ್ಯಕ್ತಪಡಿಸಿರುವುದು ಕನ್ನಡಕ್ಕೆ ಒಗ್ಗದ ಹೊಸ ಟ್ರೆಂಡ್ ಒಂದನ್ನ ಹುಟ್ಟು ಹಾಕಿದೆ. ಕನ್ನಡದ ಶಾಂತ ವಾತಾವರಣವನ್ನ ಕಲುಷಿತಗೊಳಿಸಿದೆ. ಆತ್ಮೀಯ ದೀಪು ಎನ್ನುವವರ ಸೋಷಿಯಲ್ ಮೀಡಿಯಾ ವಾಲ್ನಲ್ಲಿ ಯಾವ ಯುದ್ಧ ಸಾರ್, ನಾವು ನಿಮ್ಮನ್ನ ನಟರು ಅಂದ್ಕೊಂಡಿದ್ವಿ, ನೀವು ಯೋಧರ, ನಿಮ್ಮ ಘನತೆಗೆ ತಕ್ಕ ಮಾತಲ್ಲ ಸಾರ್ ಇದೆಲ್ಲ, ನಿಮ್ಮ ಮೇಲೆ ತುಂಬಾ ಗೌರವವಿದೆ, ಫ್ಯಾನ್ಸ್ ಮಧ್ಯೆ ಬೆಂಕಿ ಹಚ್ಚುವ ಕೆಲಸ ಮಾಡಬೇಡಿ ಎಂದಿದ್ದಾರೆ. ಹಾಗೆಯೇ ಮತ್ತೊಬ್ಬ ಅಭಿಮಾನಿ ಶ್ರೀಕಾಂತ್ ಶಿವಮೊಗ್ಗ ಅನ್ನೋರು, ಏನ್ ದೊಡ್ಡ ಸೈನ್ಯ ಕಟ್ಬಿಟ್ಟಿದ್ದಾರೆ ಇವರೆಲ್ಲ, ಸಮಾಜಕ್ಕೆ ಏನ್ ಮಾಡಕ್ ಹೊರಟಿದ್ದಾರೋ ಇವರೆಲ್ಲ, ತಮ್ಮ ಸ್ವಾರ್ಥಕ್ಕೆ ಅಂತ ನೇರವಾಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ನಡೆದಿರುವ ಅಭಿಮಾನಿಗಳ ನಡುವಿನ ಯುದ್ಧಕ್ಕೆ ಪ್ರತಿಕ್ರಿಯಿಸಿರುವ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಯವರು, ದರ್ಶನ್ ಜೈಲಲ್ಲಿದ್ದಾಗ ಕೆಲವರು ಅವರ ಬಗ್ಗೆ, ಅವರ ಫ್ಯಾನ್ಸ್ ಬಗ್ಗೆ ಹೊರಗಡೆ ಹಾಗೂ ಮಾಧ್ಯಮಗಳಿಗೆ ಹೇಳಿಕೆ ಕೊಡುತ್ತಾರೆ. ಆದ್ರೆ ದರ್ಶನ್ ಇದ್ದಾಗ ಮಾತ್ರ ಅವರು ಗೊತ್ತೇ ಆಗದಂತೆ ಇರ್ತಾರೆ. ದರ್ಶನ್ ಟೀಕಿಸೋರ ಬಗ್ಗೆ ತಲೆ ಕೆಡಿಸಿಕೊಳ್ಳಲ್ಲ, ಬೇಜಾರು ಮಾಡಿಕೊಳ್ಳಲ್ಲ. ದರ್ಶನ್ ಅಭಿಮಾನಿಗಳಾದ ನೀವು ಕೂಡ ತಲೆ ಕೆಡಿಸಿಕೊಳ್ಳಬೇಡಿ ಎಂದಿದ್ದಾರೆ. ನೋಡಿ ನಿಮ್ಗೆಲ್ಲ ಎಷ್ಟು ಖುಷಿ ಆಯ್ತು, ನಂಗೂ ಅಷ್ಟೇ ಖುಷಿ ಆಯ್ತು. ಮೂವಿ ನೋಡಿ ಖುಷಿ ಪಡ್ತೀರಾ ಅಂತ ಅಂತೀನಿ. ನೀವೇ ಅಲ್ಲ, ನಿಮ್ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರೂ ಕರ್ಕೊಂಡ್ಬಂದು ಮೂವಿ ನೋಡಿ. ಬಂದು ನೋಡ್ಬೇಕು, ಪೈರಸಿನ ಎಂಟರ್ಟೈನ್ ಮಾಡಬೇಡಿ ಪ್ಲೀಸ್. ನಿಮ್ ಪ್ರೀತಿ ಆಮೇಲೆ ಬೆಂಬಲ ಎಲ್ಲ ಕನ್ನಡ ಚಿತ್ರಗಳದ್ದು ಇರಲಿ, ಜಾಸ್ತಿ ತೋರಿಸಿ ಅಂತ. ಥ್ಯಾಂಕ್ ಯು. ಹುಬ್ಬಳ್ಳಿಯಲ್ಲಿ ಮಾತನಾಡಿರುವ ನಟ ಸುದೀಪ್ ದರ್ಶನ್ ಅವರ ಹೆಸರು ಹೇಳಿಲ್ಲ, ಅವರ ಅಭಿಮಾನಿಗಳನ್ನ ಉದ್ದೇಶಿಸಿ ಮಾತನಾಡಿಲ್ಲ. ಅಥವಾ ಇದೇ ಡಿಸೆಂಬರ್ 25ರಂದು ಬಿಡುಗಡೆಯಾಗುತ್ತಿರುವ ಮತ್ತೊಂದು ಮಲ್ಟಿ ಸ್ಟಾರರ್ ಸಿನಿಮಾ 45ರ ಕುರಿತು ಹೇಳಿದ್ದು ಗೊತ್ತಿಲ್ಲ. ಆದ್ರೆ ಅದು ದೃಶ್ಯ ಮಾಧ್ಯಮಗಳಿಗಾಗಿಯೇ ಹೇಳಿದಂತಿದೆ. ಅವರು ಪರ ವಿರೋಧಗಳ ಬಾಯಿಗೆ ಮೈಕ್ ಹಿಡಿದು ವಿವಾದವನ್ನಾಗಿಸಿದ್ದಾರೆ. ಸುದ್ದಿ ಮಾಧ್ಯಮಗಳ ಷಡ್ಯಂತ್ರಕ್ಕೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕೂಡ ಬಲಿಯಾಗಿ ಪ್ರತಿಕ್ರಿಯಿಸಿದ್ದಾರೆ, ರಾಡಿ ಎಬ್ಬಿಸಿದ್ದಾರೆ. ನಟರ ಅಭಿಮಾನಿಗಳನ್ನ ಕತ್ತಿ ಹಿಡಿದು ಸೋಷಿಯಲ್ ಮೀಡಿಯಾದಲ್ಲಿ ಯುದ್ಧ ಮಾಡುವಂತಾಗಿದೆ. ಇದು ನಟ ಸುದೀಪ್ ಅವರಿಗೆ ಗೊತ್ತಿಲ್ಲದ ಸಂಗತಿಯೇನೂ ಅಲ್ಲ. ಇವತ್ತಿನ ದೃಶ್ಯ ಮಾಧ್ಯಮಗಳು ಹೇಗಿವೆ, ಅವು ಎಂಥ ಸುದ್ದಿಗಳನ್ನ ಹೆಕ್ಕುತ್ತಿವೆ, ಏನು ಮಾಡುತ್ತವೆ, ಅದರ ಪರಿಣಾಮವೇನಾಗುತ್ತೆ ಅನ್ನೋದನ್ನ ತಿಳಿಯದವರಲ್ಲ. ಆದರೂ ಹುಬ್ಬಳ್ಳಿಯಲ್ಲಿ ನಿಂತು ಪ್ರಚೋದನಾತ್ಮಕ ಹೇಳಿಕೆ ಕೊಟ್ಟಿರೋದನ್ನ ನೋಡಿದ್ರೆ ಇದು ಕೂಡ ಮುಂಬರುವ ಮಾರ್ಕ್ ಚಿತ್ರದ ಪ್ರಮೋಷನ್ ಭಾಗವೇ ಆಗಿರಬಹುದು ಅನ್ನೋ
ಅನುಮಾನ ಹುಟ್ಟುಹಾಕಿದೆ. ಪ್ಯಾಕೇಜ್ ಪಡೆದ ಮಾಧ್ಯಮಗಳು ಆ ಬೆಂಕಿಗೆ ತುಪ್ಪ ಸುರಿದಿವೆ, ಭುಗಿಲೆಬ್ಬಿಸಿವೆ, ಪ್ರಚಾರದಲ್ಲಿಟ್ಟಿವೆ. ಇದ್ಯಾವುದನ್ನು ಅರಿಯದ ಕನ್ನಡ ನಾಡಿನ ಅಮಾಯಕ ಜನ ಈ ಹೊಸ ಬೆಳವಣಿಗೆಯನ್ನ ಕಣ್ಣು ಬಾಯಿ ಬಿಟ್ಟುಕೊಂಡು ನೋಡುತ್ತಾ ಕೂತಿದ್ದಾರೆ. ವೀಕ್ಷಕರೇ, ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.